ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಭಾಳ ಹಳೆಯದಾದಂಥ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲನ್ನು ಉಪಯೋಗಿಸ್ತಾರೆ. ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲನ್ನು ಕೊಡ್ತಾರೆ, ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತೇಳೋ ಕಾರಣ ಆ ಜೈಲಿಗೆ ಹಾಕಿದಂಥ ಜಾಮರ್ನಿಂದಾಗಿ ಆ ಪರಿಸರದ 2-3 ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂಥ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನವನ್ನು ತರಿಸಬೇಕು ಅಂತ ಹೇಳುವಂಥದ್ದು ಒಂದು ಮಾತು. ಈಗ ಇದೊಂದು ಬಹಳ ವಿಚಿತ್ರ, ಒಂದೇ ನಿಮಿಷದಲ್ಲಿ ಮಾತಾಡ್ತಾರೆ. ಅಲ್ಲ, ಒಂದೇ ಮಿನಿಟ್ ವಿಷಯ ಆಗುವಂಥ ತೊಂದರೆಗಳು ನಿಮಗೂ ಗೊತ್ತಿರೋ, ನನಗೆ 1 ಮಿನಿಟ್ ಕೊಡಿ, ಹೆಚ್ಚು ಮಾತಾಡಲ್ಲ, 1 ಮಿನಿಟ್. ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು. ಏನಾಗಿದೆ, ಎತ್ತಿಗೆ ಜ್ವರ ಬಂದಿದೆ, ಎಮ್ಮೆಗೆ ಬರೆ ಹಾಕಿದ್ದಾರೆ. ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ. ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ, ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ. ಆದರೆ ಆ ಪರಿಸರದ 2 ಕಿಲೋಮೀಟರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, 10 ಬ್ಯಾಂಕ್ಗಳು, 8 ಇನ್ಸ್ಟಿಟ್ಯೂಷನ್, ಕಾಲೇಜು, ಹೈಸ್ಕೂಲ್ಗಳು ಮತ್ತು ಅದು ಮಾತ್ರ ಹೋಟೆಲ್ಗಳು, ಉದ್ದಿಮೆ, LIC, ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ನ ಏನು ವಿಚಾರಣೆ ಕೂಡ ಮಾಡಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ. 6 ತಿಂಗಳಾಯಿತು, 10 ಪ್ರತಿಭಟನೆ ಆಯಿತು, ಯಾವುದೂ ಆಗಿಲ್ಲ. ಕೊನೆಯದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಡೆಲ್ಲಿಯಿಂದ ತಂಡ ಬಂದರು, ಬೊಂಬೈಯಿಂದ ತಂಡ ಬಂದರು ಅಂತ ಮಂಗ ಮಾಡ್ತಾ ಇದ್ದಾರೆ. ಪೇಪರ್ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ. ಆದರೆ 6 ತಿಂಗಳಿಂದ ಕೂಡ ಒಂದು ಜಾಮರ್ ತೆಗಿಲಿಕ್ಕೂ ಆಗಲಿಲ್ಲ, ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಿಲ್ಲ. ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂಥ ಜಾಮರನ್ನು ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಷ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಗೃಹ ಸಚಿವರಿಂದ ಉತ್ತರವನ್ನು ಬಯಸ್ತೇನೆ. ಸರ್ಕಾರ ಉತ್ತರ ಸರ್ಕಾರ ಉಪಮುಖ್ಯಮಂತ್ರಿಗಳೇ, ಈಗ ಜಾಮರ್ ಪ್ರಾಬ್ಲಮ್ 4 ಅಲ್ಲಮ್ಮ, ಜೈಲಲ್ಲಿ ಜಾಮರ್ ಹಾಕಿದ್ದು ಒಳಗಿದ್ದವ್ರಿಗೆ ಸಿಗ್ತದೆ, ಹೊರಗಿನವ್ರಿಗೆಲ್ಲರೂ ಪ್ರಾಬ್ಲಮ್ ಆಗ್ತದೆ. ಅದನ್ನು ಪ್ರಸ್ತಾವ ಮಾಡಿದ್ದಾರೆ. ಆಯಿತು, ಟೆಕ್ನಿಕಲಿ ಐ ಆಮ್ ನಾಟ್ ಸೌಂಡ್ ಆನ್ ದಟ್. ಅಶೋಕ್ ಮೇ ಬಿ ಹೋಮ್ ಮಿನಿಸ್ಟರ್ ನಾಳೆ ಕೊಡಲಿ, ಅದು ಹೋಮ್ ಮಿನಿಸ್ಟರ್ ರಿಪ್ಲೈ ಕೊಡಲಿ. ಅದು ಇದೆ, ಐ ಅಗ್ರಿ ವಿತ್ ದೆಮ್. ವಾಟ್ ಎವರ್ ಇಟ್, ಜಾಮರ್ ಹಾಕಿದ್ರೆ ಒಂದಷ್ಟು ಏರಿಯಾ ಬರ್ತದೆ, ಬಟ್ ಒಳಗಡೆ ಸಿಗ್ತದೆ ಅಂದ್ರೆ ಇವ್ರಿಗೆ ಜೈಲು ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಜೈಲು ಒಳಗಡೆ ಒಳಗಡೆ 1 ಮಿನಿಟ್ ಉಪಮುಖ್ಯಮಂತ್ರಿಗಳೇ, ನಿಮಗೆ ಯಾವ್ದು ಬೇಕಾದ್ರೆ ಕರೆಕ್ಟಾಗಿ ಕೇಳಿಸ್ಕೊತೀರಿ ನೋಡಿ. ನೀವು ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊತೀರಿ. ಅಲ್ಲ, ಇವ್ರಿಗೂ ಒಳಗಡೆ ಇರೋ ಕೈದಿಗಳಿಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ. ಅಲ್ಲ, 1 ನಿಮಿಷ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಕ್ಕೆ ಒಂದು ಮಾತು. ಜೈಲು ಹೃದಯ ಭಾಗದಲ್ಲಿದೆ, ಅದನ್ನು ಪ್ರಥಮತವಾಗಿ ಎಲ್ಲಾದರೂ ಗ್ರಾಮಾಂತರದಲ್ಲಿ ಆಗಬೇಕು, ಆಗ್ತಾ ಇದೆ ಅಂತ ಹೇಳಿದೆ, ಅದನ್ನು ಗ್ರಾಮಾಂತರ ಕೊಂಡೋಗುವಂಥದ್ದು. ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಂದು ಪ್ರಕಟಣೆ ಬಗೆಹರಿಸಿಕೊಡಿ.